ಸರ್, ಈ ಹಿಂದೆ ಬಿಜೆಪಿ ಮತ್ತು ಜೆಡಿಎಸ್ ನ 8 ರಿಂದ 10 ಜನ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಿದ್ರಿ, ಏನ್ ಹೇಳ್ತೀರಿ ಸರ್ ಈ ಬಗ್ಗೆ? ಅದು ಈಗಲೂ ನಡೀತಾನೆ ಇದೆ. ಕಾಂಗ್ರೆಸ್ ಪಕ್ಷದಿಂದ ಅವರು ಏನು ಬಿಜೆಪಿ ವರ್ಸಸ್ ನಡೀತಾ ಇದೆ ಗುಂಪುಗಾರಿಕೆ, ಎಷ್ಟೋ ಜನ ಪ್ರಾಮಾಣಿಕರಿಗೆ ಅದು ಅಸಹ್ಯ ಆಗ್ತಾ ಇದೆ. ಏನೋ ಸೆಟ್ರೇಟ್ ಮಾಡ್ತಾರೆ ಅಂತಕ್ಕಂಥದ್ದು ಭಾವನೆ ಕೂಡ ಬರ್ತಾ ಇದೆ. ಸೆಟ್ರೇಟ್ ಆಗದೇ ಹೋದ ಪಕ್ಷದಲ್ಲಿ ಅವರ ಪೊಲಿಟಿಕಲ್ ಅವರು ನೋಡ್ಕೋಬೇಕಲ್ಲ. ಹೊಸ ಯಡಿಯೂರಪ್ಪನವ್ರು ಇದ್ರು, ಬೊಮ್ಮಾಯಿ ಇದ್ರು, ಎಲ್ಲ ಇದ್ರು. ಪ್ರಧಾನಮಂತ್ರಿಗಳು 10-15 ಸಾರಿ ಬಂದರು, 66 ಮೇಲೆ ಹೋಗಲಿಲ್ಲ. ನೆಕ್ಸ್ಟ್ 28ಕ್ಕೆ ಯಾರ ನೇತೃತ್ವದಲ್ಲಿ ಹೋಗ್ತಾರೆ, ಯಾರ ನೇತೃತ್ವದಲ್ಲಿ ಚುನಾವಣೆ ಮಾಡಬೇಕು, ಗುಂಪುಗಾರಿಕೆ ಎಲ್ಲರೂ ಜಾಸ್ತಿ ಆಗ್ತಾ ಇದೆ. ಅದರಿಂದ ಯೋಚನೆ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷಕ್ಕೋ ಮತ್ತೊಂದಕ್ಕೋ ಸೇರ್ತಕ್ಕಂಥದ್ದು ಅಲ್ಲಲ್ಲಿ ಡಿಸ್ಕಷನ್ ನಡೀತಾ ಇರ್ತದೆ. ನನಗೂ ಕೂಡ ಅಲ್ಲಲ್ಲಿ ಮಾತುಕತೆ ಕೇಳಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಹೇಳಿದ್ದೇನೆ. ಮುಂದಿನ ದಿವಸಗಳಲ್ಲಿ ತಮಗೆ ಗೊತ್ತಾಗ್ತದೆ. ಕೊನೆ ಪ್ರಶ್ನೆ, ಈಗ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಆದ್ರೆ ಮುಂದಿನ ಬೆಳವಣಿಗೆ ಏನಾಗಬಹುದು ಅಂತ ಸರ್? ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಆದ್ರೆ ಮುಂದೆ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಅಂತ? ಕಾಂಗ್ರೆಸ್ ಪಕ್ಷದಲ್ಲಿ ಏನಾಯ್ತದೆ ಅಂತಕ್ಕಂಥದ್ದು ನಾನು ಮಾತನಾಡಕ್ ಹೋಗಲ್ಲ, ನಾನು ತಲೆ ಕೆಡ್ಸ್ಕೊಳ್ಳೋಕ್ಕೂ ಹೋಗಲ್ಲ. ಬಿಜೆಪಿಲಿ ಏನಾಗ್ತದೆ ಅಂತಕ್ಕಂಥದ್ದು ನಾನು ಮಾತನಾಡಕ್ ಹೋಗಲ್ಲ, ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗೋದಿಲ್ಲ. ನೀವು ಕೇಳ್ದತ್ತಿಗೆ ಹೇಳಿದ್ದೀನಿ. ಕಾಂಗ್ರೆಸ್ದಲ್ಲಿ ಏನಾಗ್ತದೆ ಇದಾಗ್ತದೆ ನನಗೇನಿಲ್ಲ. ನನಗೆ ಬೇಕಾದದ್ದು ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡಬೇಕು, ನನ್ನ ಕ್ಷೇತ್ರದ ಸಮಸ್ಯೆಗಳೇನಿದೆ ಅದನ್ನು ಬಗೆಹರಿಸಲು ಸಾಕು ಅಂತಕ್ಕಂಥ ಒಂದೇ ಒಂದು ಅಂಶವನ್ನು ಇಟ್ಕೊಂಡಿದ್ದೇನೆ. ಅದು ಬಿಟ್ಟರೆ ಕಾಂಗ್ರೆಸ್ ಏನಾಯ್ತದೆ ಇದೇನಾಯ್ತದೆ ಒಂದು ಏನೂ ಆಗೋದಿಲ್ಲ. ಒಕ್ಕಲಿಗ ಸಮುದಾಯ ಕೂಡ DCM DK ಶಿವಕುಮಾರ್ ಸೇಮ್ ಆಗಬೇಕು ಅನ್ನೋ ಒಂದು ಇಂಗಿತನ ವ್ಯಕ್ತಪಡಿಸಿದ್ರು ಸರ್. ಹೀಗಾಗಿ ನೋಡಿ, 25-30 ವರ್ಷದ ಹಿಂದೆನೇ ದ್ವಾರಕನಾಥ್ ಗುರೂಜಿ ಹೇಳಿದರು, ಈಗಿನಿಂದಲ್ಲ. 25 ವರ್ಷದ ಹಿಂದೆ ಹೇಳಿದ್ರೆ ಸೋಮಶೇಖರ್ ನಿಮ್ಮ ಗುರು ಬಾಸ್ DK ಶಿವಕುಮಾರ್ ಜೈಲಿಗೆ ಹೋಯ್ತಾನೆ ಅಂತ. ನಾನು ಹೇಳಿದೆ, ನಿಮ್ಗೇನು ಯಾವ ಮುಖ ಉಟ್ಕೊಂಡು ಹೇಳ್ತೀರಿ? ಇದೇ ಮಾತು ಇವತ್ತು ದ್ವಾರಕನಾಥ್ ಜಿಯವ್ರು ಕೇಳಿ. ಈಗಿನಿಂದಲ್ಲ ಅವತ್ತು ಹೇಳಿದರು ಜೈಲಿಗೆ ಹೋಗ್ತಾನೆ ಅಂತೇಳಿ. ಜೈಲಿಗೆ ಹೋಗಿ ಬಂದಾದ್ಮೇಲೆ ಮುಖ್ಯಮಂತ್ರಿ ಆಗ್ತಾನೆ ಅಂತ ಹೇಳಿದರು. DK ಶಿವಕುಮಾರ್ ಹಣೆ ಬರದಲ್ಲಿ ಬರೆದಿದ್ರೆ 100% ಮುಖ್ಯಮಂತ್ರಿ ಆಗ್ತಾರೆ. ಅವರ ಹಣೆ ಬರದಲ್ಲಿ ಉಪಮುಖ್ಯಮಂತ್ರಿನೇ ಅಧ್ಯಕ್ಷ ಲಾಸ್ಟ್ ಅಂತಂದ್ರೆ ಅದು ಇಲ್ಲ. ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಅವ್ರು ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮುಖ್ಯಮಂತ್ರಿ ಆಗಬಾರ್ದು ಅಂತಕ್ಕಂಥದ್ದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, MLAಗಳು ತೀರ್ಮಾನ ಮಾಡ್ತಾರೆ. ಕೂಡ ಶಾಸಕ ST ಸೋಮಶೇಖರ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.